Hello dear students, myself Sundaramma, working as Assistant Professor of Economics in Government First Grade College, Gubbi. ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎಂಬ ಸಬ್ಜೆಕ್ಟ್ನ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದೇನೆ. ಅದರಲ್ಲಿ ನಂದು ಈಗ 1ನೇ ಚಾಪ್ಟರ್ನಲ್ಲಿ 2ನೇ ಟಾಪಿಕ್ ಆಗಿದೆ. ಇದು ತುಮಕೂರು ವಿಶ್ವವಿದ್ಯಾಲಯದ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಟಾಪಿಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ. ಈಗ ಈ ಸೆಷನ್ನಲ್ಲಿ ನಾನು ನಿಮಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಅದರ ಪ್ರಯೋಜನಗಳು, ದಟ್ ಮೀನ್ಸ್ ಮೀನಿಂಗ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಎನ್ನುವ ಟಾಪಿಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಂದರೆ ಈ ಸೆಷನ್ನಲ್ಲಿ ನಾವೀಗ ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ ಮತ್ತು ಅದರಿಂದ ಒಂದು ದೇಶಕ್ಕೆ ಲಭ್ಯವಾಗ್ತಕ್ಕಂಥ ಪ್ರಯೋಜನಗಳನ್ನು ತಿಳ್ಕೊಳ್ತೇವೆ ವಿದ್ಯಾರ್ಥಿಗಳೇ. ಯಥಾ ರೀತಿ ನೀವು ವಿಡಿಯೋವನ್ನು ನೋಡ್ತಾ ಕೇಳಿಸ್ಕೊಳ್ತಾ ನೋಟ್ಸ್ ಕೂಡ ಬರ್ಕೋಬೋದು. ಸ್ಕ್ರೀನ್ ಮೇಲೆ ಮೇನ್ ಪಾಯಿಂಟ್ಸ್ ವಿವರಣೆ ಎಲ್ಲ ಬರ್ತಾ ಇರುತ್ತೆ. ಇದನ್ನೇ ನೀವು ಬರ್ಕೊಂಡ್ರೆ ನೋಟ್ಸ್ ಕೂಡ ಆಗುತ್ತೆ, ನಿಮ್ಮ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಈಗ ಮೊದಲಿಗೆ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥವನ್ನು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ವ್ಯಾಪಾರ ಅಂದರೆ ಏನು ಅಂತ. ಏನು ಹೇಳಿ ವ್ಯಾಪಾರ ಅಂತ ಅಂದರೆ, ಸಾಮಾನ್ಯವಾಗಿ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವುದಕ್ಕೆ ವ್ಯಾಪಾರ ಅಂತ ಕರಿತೇವೆ. ಅಂದರೆ ಮಾರುವ ಮತ್ತು ಕೊಳ್ಳುವಂತಹ ಒಂದು ಚಟುವಟಿಕೆಗೆ ವ್ಯಾಪಾರ ಅಂತ ಕರಿತೇವೆ. ಸಾಮಾನ್ಯವಾಗಿ ನಾವು ಅನುಭೋಗಿಗಳು ನಮ್ಮ ಹತ್ರ ಇರೋ ಹಣವನ್ನು ಕೊಟ್ಟು ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ತೇವೆ. ಅಂದರೆ ಜನರಲ್ಲಾಗಿ ಸರಕು ಸೇವೆಗಳ ವಿನಿಮಯವನ್ನು ನಾವು ವ್ಯಾಪಾರ ಅಂತೇಳಿ ಕರಿತೇವೆ. ಈ ವ್ಯಾಪಾರ ಒಂದೇ ದೇಶದ ಗಡಿ ವ್ಯಾಪ್ತಿಯ ಒಳಗಡೆ ನಡೆದರೆ ಅದನ್ನು ಆಂತರಿಕ ವ್ಯಾಪಾರ ಅಂತ ಕರಿತೇವೆ. ನಾವೀಗ ಈ ಸೆಷನ್ನಲ್ಲಿ ತಿಳ್ಕೊಳ್ತಾ ಇರೋದು ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ. ಈಗ ವ್ಯಾಪಾರ ಅಂದರೆ ನಿಮಗೆಲ್ಲ ಗೊತ್ತಾಗಿದೆ. ವ್ಯಾಪಾರ ದೇಶದ ಒಳಗಡೆ ನಡೆದರೆ ಆಂತರಿಕ ವ್ಯಾಪಾರ. ದೇಶಗಳ ನಡುವೆ ನಡೆಯುವಂತಹ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತೇಳಿ ಕರಿತೇವೆ. ಗೊತ್ತಾಯ್ತಲ್ವಾ? ಜಗತ್ತಿನ ಸಾರ್ವಭೌಮ ರಾಷ್ಟ್ರಗಳ ನಡುವೆ ನಡೀತಕ್ಕಂಥ ಒಂದು ಸರಕು ಸೇವೆಗಳ ವಿನಿಮಯಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹೇಳಿ ಕರಿತೇವೆ. ಅಂದರೆ ಈಗ ಉದಾಹರಣೆಗೆ ಭಾರತ ಅಮೇರಿಕದ ಜೊತೆ ವ್ಯಾಪಾರ ಮಾಡ್ಬೋದು. ಅಂದರೆ ಭಾರತ ತನ್ನ ಸರಕುಗಳನ್ನು ಅಮೇರಿಕಕ್ಕೆ ರಫ್ತು ಮಾಡ್ಬೋದು, ಅದೇ ಥರ ಅಮೇರಿಕಾದಿಂದ ಸರಕುಗಳನ್ನು ಆಮದು ಮಾಡ್ಕೊಳ್ಬೋದು. ಅಂದರೆ ಆಮದು ರಫ್ತುಗಳು ನಡೀತಕ್ಕಂಥ ಕ್ರಿಯೆಯೇ ಒಂದು ರೀತಿಯಲ್ಲಿ ವ್ಯಾಪಾರ ಅಂತೇಳಿ ಕರಿತೇವೆ. Students, let us know about the meaning of international trade. International trade refers to the exchange of goods and services between the countries. In simple words, it means the export and import of goods and services. Export means selling of goods and services out of the country. Similarly, import means goods and services flowing into the country. Every country is not self-sufficient in meeting the requirements of general public. The need for international trade arises due to uneven distribution of natural resources, climatic conditions, growth rate, technology, and professional management. Next, let us know about the importance of international trade. ಈಗ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಮಗೆಲ್ಲ ಗೊತ್ತಿದೆ, ಇವತ್ತಿನ ದಿನ ಯಾವೊಂದು ರಾಷ್ಟ್ರವೂ ಕೂಡ ಸ್ವಾವಲಂಬಿಯಾಗಿಲ್ಲ. ಪ್ರತಿ ದೇಶವೂ ಕೂಡ ಒಂದಲ್ಲ ಒಂದು ಕಾರಣಕ್ಕೆ ಇತರ ರಾಷ್ಟ್ರಗಳನ್ನು ಅವಲಂಬಿಸಿಯೇ ಇರುತ್ತೆ. ಅಂದರೆ ಪ್ರತಿ ದೇಶ ಕೂಡ
ತನ್ನಲ್ಲಿ ಲಭ್ಯ ಇಲ್ಲದೇ ಇರತಕ್ಕಂಥ ಸರಕು ಮತ್ತು ಸೇವೆಗಳನ್ನು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳೇಬೇಕಾಗುತ್ತೆ. ಈಗ ಉದಾಹರಣೆಗೆ ತೈಲ ನಮ್ಮ ದೇಶದಲ್ಲಿ ಅಗತ್ಯಕ್ಕೆ ತಕ್ಕಂತೆ ಲಭ್ಯ ಇಲ್ಲ. ಅದನ್ನು ನಾವು ಅರಬ್ ಕಂಟ್ರೀಸಿಂದ ತರಿಸ್ಕೊಳ್ಳೇಬೇಕಾಗುತ್ತೆ ಬೇರೆ ರಾಷ್ಟ್ರದಿಂದ. ಅಂದರೆ ಇಲ್ಲಿ ಯಾವ ಸರಕುಗಳು ಲಭ್ಯ ಇಲ್ವೋ ಅಂಥ ಸರಕನ್ನು ನಾವು ಬೇರೆ ದೇಶದಿಂದ ತರಿಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಪ್ರತಿ ದೇಶವೂ ಕೂಡ ಜಗತ್ತಿನಲ್ಲಿ ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ವ್ಯಾಪಾರದಲ್ಲಿ ತೊಡಗಿರೋದನ್ನು ನಾವು ನೋಡ್ತೇವೆ. ಅಂದರೆ ವಿದೇಶಿ ವ್ಯಾಪಾರದಲ್ಲಿ ತೊಡಗಿರೋದನ್ನು ನಾವು ಕಾಣ್ತೇವೆ. ಈ ವ್ಯಾಪಾರ, ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ, ಅದರಲ್ಲಿಯೂ ಈ ಜಾಗತೀಕರಣದ ಒಂದು ಯುಗದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಒಂದು ದೇಶದ ಪ್ರಗತಿಯ ಯಂತ್ರ ಅಂತ ಪರಿಗಣಿಸುವಷ್ಟು ಮಟ್ಟಿಗೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ಆ ಹಿನ್ನೆಲೆಯಲ್ಲಿ ನಾವು ಇದರಿಂದ ಏನೇನು ಪ್ರಯೋಜನಗಳು ದೊರೆಯುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ನಾನು ಪಾಯಿಂಟ್ ವೈಸ್ ವಿವರಣೆ ಕೊಡ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ಸುಮಾರು 12 ಪಾಯಿಂಟ್ಸನ್ನು ನಾನು ವಿವರಿಸ್ತಾ ಇದ್ದೀನಿ. ಎಕ್ಸಾಮ್ನಲ್ಲಿ ಕೂಡ ಇದನ್ನು 15 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳನ್ನು ಅಥವಾ ಅನುಕೂಲಗಳನ್ನು ವಿವರಿಸಿ ಅಂತ ಹೇಳಿ. ಅದಕ್ಕೆ ಇಷ್ಟನ್ನು ನೀವು ಕೇಳಿ ಬರಿಬೇಕಾಗತ್ತೆ. ಈಗ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ. ಒಂದನೇದು ವೈಶಿಷ್ಟ್ಯದ ಲಾಭಗಳು. ವೈಶಿಷ್ಟ್ಯತೆ ಅಂತ ಅಂದರೆ ಏನು? ವೈವಿಧ್ಯಮಯವಾಗಿ ಸರಕುಗಳನ್ನು ಉತ್ಪಾದಿಸ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿವಿಧ ದೇಶಗಳು ತೊಡಗಿದಾಗ ಶ್ರಮ ವಿಭಜನೆ ಮತ್ತು ವೈಶಿಷ್ಟ್ಯತೆಯನ್ನು ಉತ್ಪಾದನೆಯಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಶ್ರಮ ವಿಭಜನೆ ಅಂದರೆ ಗೊತ್ತಲ್ವಾ? ಯಾವುದೇ ಒಂದು ಸರಕಿನ ಉತ್ಪಾದನೆಯನ್ನು ಹಲವು ಹಂತಗಳಾಗಿ ವಿಂಗಡಿಸಿ ಪ್ರತಿ ಹಂತವನ್ನು ನುರಿತ ಕಾರ್ಮಿಕರಿಗೆ ವಹಿಸುವ ಮೂಲಕ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸೋದು, ದಕ್ಷತೆಯನ್ನು ಹೆಚ್ಚಿಸ್ತಕ್ಕಂಥದ್ದು. ಇದಕ್ಕೆ ಶ್ರಮ ವಿಭಜನೆ ಅಂತ ಕರಿತೇವೆ. ಈ ಶ್ರಮ ವಿಭಜನೆಯ ತತ್ವವನ್ನು ನಾವು ಉತ್ಪಾದನೆಯಲ್ಲಿ ಅಳವಡಿಸ್ಕೊಂಡಾಗ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತೆ, ಜೊತೆಗೆ ವೆಚ್ಚ ಕೂಡ ಕಡಿಮೆಯಾಗುತ್ತೆ. ಇನ್ನೊಂದು ರೀತಿಯಲ್ಲಿ ತನ್ನ ದೇಶದಲ್ಲಿ ಲಭ್ಯ ಇಲ್ಲದೆ ಇರತಕ್ಕಂಥ ವೈವಿಧ್ಯಮಯವಾದ ವಿಶಿಷ್ಟವಾದ ಸರಕುಗಳನ್ನು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಇದಕ್ಕೆ ನಾವು ವೈಶಿಷ್ಟ್ಯದ ಲಾಭಗಳು ಅಂತ ಹೇಳಿ ಕರಿಬೋದು. ಅಂದರೆ ಸರಕು ಸೇವೆಗಳನ್ನು ವೈವಿಧ್ಯಮಯವಾಗಿ ಉತ್ಪಾದನೆ ಮಾಡಿ ಮಾರಾಟ ಮಾಡೋದಕ್ಕೂ ಸಾಧ್ಯವಾಗುತ್ತೆ, ಜೊತೆಗೆ ನಮ್ಮಲ್ಲಿ ಲಭ್ಯ ಇಲ್ಲದೆ ಇರತಕ್ಕಂಥ ವಿಶಿಷ್ಟವಾದ ಸರಕುಗಳನ್ನು ತರಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಇದರಿಂದಾಗಿ ಸಮಯ ಉಳಿತಾಯ ಆಗುತ್ತೆ, ಜೊತೆಗೆ ಹೊಸ ಹೊಸ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಕೂಡ ಉತ್ತೇಜನ ಸಿಗತ್ತೆ. ಸ್ಟೂಡೆಂಟ್ಸ್, ಅಮಾಂಗ್ ದ ಇಂಪಾರ್ಟೆನ್ಸಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, the first point is greater variety of goods available for consumption. Foreign trade leads to specialization and encourages the production of different goods in different countries. Goods can be produced at a comparatively low cost due to advantages of division of labor. International trade brings in different varieties of a particular product from different destinations. This gives consumers a wide array of choices which will not only improve their quality of life, but as a whole, it will help the country to grow. Understand? Let us move to the second point, which is industrialization. ಕೈಗಾರಿಕೀಕರಣ. ಕೈಗಾರಿಕೀಕರಣ ಒಂದು ದೇಶದ ಅಭಿವೃದ್ಧಿಗೆ ತುಂಬ ಅಗತ್ಯವಾದಂಥ ಒಂದು ಪ್ರಕ್ರಿಯೆ. ಈಗ ಮುಂದುವರಿದ ದೇಶಗಳನ್ನು ನಾವು ಗಮನಿಸಿದರೆ ಜಗತ್ತಿನಲ್ಲಿ ಅವು ಕೈಗಾರಿಕಾ ಅಭಿವೃದ್ಧಿ ಸಾಧಿಸಿರೋದ್ರಿಂದನೇ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಮತ್ತು ಹೆಚ್ಚು ಅಭಿವೃದ್ಧಿಯನ್ನು ಆ ರಾಷ್ಟ್ರಗಳು ಸಾಧಿಸಿದವೆ. ಹಿಂದುಳಿದ ದೇಶಗಳು ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ತುಂಬ ನೆರವಾಗುತ್ತೆ. ಹಿಂದುಳಿದ ರಾಷ್ಟ್ರಗಳು ನಿಮಗೆ ಗೊತ್ತೇ ಇದೆ, ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ, ಕೈಗಾರಿಕೀಕರಣವನ್ನು ಸಾಧಿಸಬೇಕಂದ್ರೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾದ್ದು ಬಂಡವಾಳದ ಕೊರತೆ, ಜೊತೆಗೆ ತಂತ್ರಜ್ಞಾನದ ಅಭಾವ, ಸಂಘಟನಾ ಚತುರತೆ, ಶ್ರಮದಕ್ಷತೆಯ ಕೊರತೆ, ಇವೆಲ್ಲವೂ ಕೂಡ ತುಂಬ ಹಿಂದುಳಿದಿದ್ದಾವೆ. ಆದ್ದರಿಂದಾಗಿ ಹಿಂದುಳಿದ ದೇಶಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ತಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯವಾದಂಥ ಯಂತ್ರೋಪಕರಣಗಳಿರ್ಬೋದು, ವಿವಿಧ ಬಂಡವಾಳ ಸರಕುಗಳಿರ್ಬೋದು, ಸಂಘಟನಾ ನೈಪುಣ್ಯತೆ ಇರ್ಬೋದು, ತಂತ್ರಜ್ಞಾನ, ಇವೆಲ್ಲವನ್ನು ಕೂಡ ಸುಲಭವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಮೂಲಕ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಕೈಗಾರಿಕೀಕರಣವನ್ನು ಇದರಿಂದ ಸಾಧಿಸೋದಕ್ಕೂ ಸಾಧ್ಯವಾಗುತ್ತೆ. ಹೀಗೆ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಹಿಂದುಳಿದ ದೇಶಗಳಿಗೆ ತುಂಬ ನೆರವಾಗುತ್ತೆ. The second advantage of international trade is industrialization. International trade is helpful for industrial development of developing countries. Developing countries are facing many problems like shortage of capital, organizing skills and improved technology, etc. By involving in international trade, the developing countries may solve many of these problems. Understand? Next, ಅಗತ್ಯ ಸರಕುಗಳ ಆಮದು. ಅಗತ್ಯ ಸರಕುಗಳು ಅಂದರೆ ತಮ್ಮ ದೇಶದಲ್ಲಿ ಉತ್ಪಾದನೆ ಸಾಧ್ಯವಾಗದೇ ಇರ್ತಕ್ಕಂಥ ಅಗತ್ಯವಾದ ಸರಕುಗಳನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಥಿಗಳೇ, ನಮಗೆ ಗೊತ್ತಿದೆ, ಅನೇಕ ಕಾರಣಗಳಿಂದಾಗಿ ಯಾವುದೇ ಒಂದು ದೇಶ ತನಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ಅಸಮಾನತೆ ಇದೆ. ಒಂದೊಂದು ದೇಶದಲ್ಲಿ ಒಂದೊಂದು ವಿಧವಾದ ಸಂಪನ್ಮೂಲ ಹೇರಳವಾಗಿ ಲಭ್ಯ ಇರುತ್ತೆ, ಮತ್ತು ಕೆಲವೊಂದು ದೇಶಗಳಲ್ಲಿ ಕೆಲವು ಸಂಪನ್ಮೂಲಗಳು ಲಭ್ಯ ಇರೋದೇ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ದೇಶ ತೊಡಗೋದ್ರಿಂದ ತನಗೆ ಅವಶ್ಯಕತೆ ಇರ್ತಕ್ಕಂಥ ಸರಕುಗಳನ್ನು ಇತರ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಬೋದು. ಜೊತೆಗೆ ಉತ್ತಮ ಗುಣಮಟ್ಟದ ಸರಕುಗಳನ್ನು ಕಡಿಮೆ ಬೆಲೆಯಲ್ಲಿ ಕೂಡ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ತಾನು ಉತ್ಪಾದಿಸಲಾಗದೇ ಇರತಕ್ಕಂಥ ಸರಕುಗಳನ್ನು ಅಥವಾ ಉತ್ಪಾದನೆ ಮಾಡಿದರೂ ಕೂಡ ಬೆಲೆ ಅಂದರೆ ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ತಕ್ಕಂಥ ಸರಕುಗಳನ್ನು ಕೂಡ ಇತರ ದೇಶಗಳಿಂದ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಬೆಲೆಯಲ್ಲಿ ಆಮದು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. The third point is import of necessary goods. International trade enables a country to obtain goods which it cannot produce or which is not producing due to higher costs by importing from other countries at lower costs. That means ಅಂದರೆ ಯಾವುದೇ ಒಂದು ದೇಶ ತನ್ನಲ್ಲಿ ಬೆಲೆ ಹೆಚ್ಚಾಗಿರ್ತಕ್ಕಂಥ ಅಥವಾ ಉತ್ಪಾದನಾ ವೆಚ್ಚ ಹೆಚ್ಚಾಗಿರ್ತಕ್ಕಂಥ ಸರಕುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನು 4ನೇ ಅಂಶ ಆಗಿದೆ ತುರ್ತು ಪರಿಸ್ಥಿತಿಯನ್ನು ಎದುರಿಸೋದು. ವಿದ್ಯಾರ್ಥಿಗಳೇ, ಇದು ತುಂಬ ಮುಖ್ಯವಾದ್ದು. ಯಾಕೆಂದರೆ ನಮ್ಮೆಲ್ಲರ ಭವಿಷ್ಯ ಸಾಮಾನ್ಯವಾಗಿ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಅಂದರೆ ಯಾವ ಕಾಲದಲ್ಲಿ ಏನಾಗುತ್ತೆ ಅನ್ನೋದನ್ನು ನಿಖರವಾಗಿ ಊಹೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಂದರೆ ಆಗಾಗ ಎದುರಾಗ್ತಕ್ಕಂಥ ಈ ಬರಗಾಲ, ಪ್ರವಾಹ, ಭೂಕಂಪ, ಚಂಡಮಾರುತ ಮುಂತಾದವುಗಳನ್ನು ಎದುರಿಸೋದಕ್ಕೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ನೆರವಾಗುತ್ತೆ.
ಅಂದರೆ ಈ ಥರದ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಅವಶ್ಯಕ ಸರಕುಗಳ ಕೊರತೆ ಉಂಟಾಗುತ್ತೆ. ಆಗ ವಿದೇಶಗಳಿಂದ ಈ ಕೊರತೆಯಿಂದ ಕೂಡಿರ್ತಕ್ಕಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಈ ಅಂತಾರಾಷ್ಟ್ರೀಯ ವ್ಯಾಪಾರ ನೆರವಾಗುತ್ತೆ. ಈ ರೀತಿಯಾಗಿ ತುರ್ತು ಪರಿಸ್ಥಿತಿಗಳನ್ನು ನಾವು ಸುಲಭವಾಗಿ ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ. ಗೊತ್ತಾಯ್ತಲ್ವಾ? The fourth benefit of foreign trade is ability to face natural calamities. Students, we know that the nations supposed to face natural calamities like drought, floods, famines, earthquake, etc. These will affect the production of a country adversely. Deficiency in the supply of goods at the time of such natural calamities can be met by imports from other countries. Okay? The next point is equalization of commodities prices. ಸರಕುಗಳ ಬೆಲೆಯಲ್ಲಿ ಸಮಾನತೆ. ವಿದ್ಯಾರ್ಥಿಗಳೇ, ನಮಗೀಗಾಗಲೇ ಗೊತ್ತಿದೆ ಏನು ಸಂಪನ್ಮೂಲಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಹಂಚಿಕೆಯಾಗಿರೋ ಕಾರಣ ಅವುಗಳ ಬೆಲೆಗಳಲ್ಲಿ ಕೂಡ ವ್ಯತ್ಯಾಸಗಳು ಕಂಡುಬರ್ತವೆ. ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ದೇಶದಲ್ಲಿ ಹೇರಳವಾಗಿ ಲಭ್ಯವಿರತಕ್ಕಂಥ ಸಂಪನ್ಮೂಲದ ಬೆಲೆ ಕಡಿಮೆ ಇರುತ್ತೆ. ಆದರೆ ಕೊರತೆಯಿಂದ ಕೂಡಿರ್ತಕ್ಕಂಥ ಸಂಪನ್ಮೂಲಗಳ ಬೆಲೆ ಹೆಚ್ಚಾಗಿರುತ್ತೆ. ಅಂದರೆ ದೇಶಗಳ ನಡುವೆ ಸರಕುಗಳ ಬೆಲೆಯಲ್ಲಿ ಅನೇಕ ಕಾರಣಗಳಿಂದಾಗಿ ವ್ಯತ್ಯಾಸಗಳು ಕಂಡುಬರ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿವಿಧ ದೇಶಗಳು ತೊಡಗೋದ್ರಿಂದ ಸಂಪನ್ಮೂಲಗಳನ್ನು ವಿವಿಧ ದೇಶಗಳ ನಡುವೆ ಸಮಾನವಾಗಿ ಹಂಚಿಕೆ ಮಾಡೋದಕ್ಕೆ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಅವಕಾಶ ಲಭ್ಯವಾಗುತ್ತೆ. ಇದರಿಂದ ವಿಶ್ವ ಮಟ್ಟದಲ್ಲಿ ಸರಕುಗಳ ಬೆಲೆಗಳಲ್ಲಿ ಸಮಾನತೆ ಸಾಧಿಸೋದು ಸಾಧ್ಯವಾಗುತ್ತೆ. ಅಂದರೆ ಇದು ಹೇಗೆ ಅಂತ ಅಂದರೆ, ಬೇರೆ ರಾಷ್ಟ್ರಗಳಲ್ಲಿ ಕಡಿಮೆ ಬೆಲೆಗೆ ಲಭ್ಯ ಇರತಕ್ಕಂಥ ಸರಕುಗಳನ್ನು ಈಗ ನಾವು ತರಿಸ್ಕೊಳ್ಬೋದು. ಅಂದರೆ ಯಾವ ಸರಕಿನ ಬೆಲೆ ಇಲ್ಲಿ ಹೆಚ್ಚಾಗಿರುತ್ತೋ ಕೊರತೆ ಕಾರಣದಿಂದ ಅಂಥ ಸರಕುಗಳನ್ನು, ಉದಾಹರಣೆಗೆ ತಂತ್ರಜ್ಞಾನ ಆಧಾರಿತ ಸರಕುಗಳೇನಿರ್ತವೆ ಅವುಗಳು ನಮ್ಮ ದೇಶದಲ್ಲಿ ಉತ್ಪಾದನಾ ವೆಚ್ಚ ಎಲ್ಲ ಹೆಚ್ಚಾಗಿರುತ್ತೆ. ಆದರೆ ಅಂಥವುಗಳನ್ನು ಬೇರೆ ದೇಶದಿಂದ ತರಿಸ್ಕೊಂಡಾಗ ಕಡಿಮೆ ಬೆಲೆಯಲ್ಲಿ ಲಭಿಸ್ತವೆ. ಅದೇ ಥರ ನಮ್ಮ ದೇಶದಲ್ಲಿ ಹೇರಳವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಕಡಿಮೆ ಬೆಲೆಯಲ್ಲಿ ಉತ್ಪಾದನೆ ಮಾಡಬಹುದಾದಂಥ ಸರಕುಗಳನ್ನು, ಉದಾಹರಣೆಗೆ ಸಾಂಬಾರ ಪದಾರ್ಥಗಳಿರ್ಬೋದು, ಕೆಲವೊಂದು ಮಾಹಿತಿ ತಂತ್ರಜ್ಞಾನದ ಉತ್ಪನ್ನಗಳು ಕೂಡ ಇತ್ತೀಚೆಗೆ ಹೆಚ್ಚಾಗಿ ರಫ್ತಾಗ್ತಾ ಇದ್ದಾವೆ. ಅಂದರೆ ಅಂಥ ಸರಕುಗಳನ್ನು ಬೇರೆ ರಾಷ್ಟ್ರಗಳಿಗೆ ಕಳಿಸ್ಬೋದು. ಅಂದರೆ ಇದರಿಂದ ಎಲ್ಲ ದೇಶಗಳಲ್ಲಿಯೂ ಕಡಿಮೆ ಬೆಲೆಗೆ ಸರಕುಗಳು ಲಭಿಸ್ತವೆ, ಜೊತೆಗೆ ಬೆಲೆಗಳಲ್ಲಿ ಸಮಾನತೆ ಸಾಧಿಸೋದು ಸಾಧ್ಯವಾಗುತ್ತೆ. The fifth one is equalization of commodities prices. Because of differences in the distribution of resources and differences in labor efficiencies, there are differences in the prices of commodities among various countries. International trade enables a country to consume things which either cannot be produced within its borders or production may cost very high. Therefore, it becomes cost cheaper to import from other countries through foreign trade. In this way, the prices become equal at global level. Understand, students? Let us move on to the sixth point, which is transfer of capital. ಬಂಡವಾಳದ ಚಲನೆ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ದೇಶಗಳ ನಡುವೆ ವ್ಯಾಪಾರ ಸಂಬಂಧ ಏರ್ಪಟ್ಟಾಗ ಅವುಗಳ ನಡುವೆ ಕೇವಲ ಸರಕು ಸೇವೆಗಳ ವಿನಿಮಯ ಮಾತ್ರ ನಡೆಯೋದಿಲ್ಲ, ಇತರ ಉತ್ಪಾದನಾಂಗಗಳ ಒಂದು ವಿನಿಮಯಕ್ಕೂ ಕೂಡ ಅವಕಾಶ ಲಭ್ಯವಾಗುತ್ತೆ. ಉತ್ಪಾದನಾಂಗಗಳು ಅಂತ ಅಂದರೆ ಈ ಬಂಡವಾಳ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಶ್ರಮ ದಕ್ಷತೆ ಇರ್ಬೋದು ಇತ್ಯಾದಿಗಳು.
ಇತ್ತೀಚಿನ ದಿನಗಳಲ್ಲಂತೂ ಈ ಬಂಡವಾಳದ ಚಲನೆ ಎನ್ನುವಂಥದ್ದು ವ್ಯಾಪಾರ ಸಂಬಂಧಗಳ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ. ಸಾಮಾನ್ಯವಾಗಿ ಬಂಡವಾಳದ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಹಿಂದುಳಿದ ದೇಶಗಳು ಅಥವಾ ಅಭಿವೃದ್ಧಿಶೀಲ ದೇಶಗಳು ಮುಂದುವರಿದ ದೇಶಗಳಿಂದ ವಿದೇಶಿ ಬಂಡವಾಳವನ್ನು ಪಡೆದುಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಸೂಕ್ತ ವೇದಿಕೆಯನ್ನು ಒದಗಿಸುತ್ತೆ. ಗೊತ್ತಾಯ್ತಲ್ವಾ? ವ್ಯಾಪಾರದಲ್ಲಿ ತೊಡಗೋದ್ರಿಂದ ಅಭಿವೃದ್ಧಿಶೀಲ ದೇಶಗಳು ತಮ್ಮಲ್ಲಿ ಕೊರತೆ ಇರತಕ್ಕಂಥ ಬಂಡವಾಳವನ್ನು ಮುಂದುವರಿದ ದೇಶಗಳಿಂದ ಸಾಲದ ರೂಪದಲ್ಲಿ, ಸಹಾಯಧನದ ರೂಪದಲ್ಲಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್. ಇಂಟರ್ನ್ಯಾಷನಲ್ ಟ್ರೇಡ್ ಎನ್ಕರೇಜಸ್ peace, goodwill and mutual understanding among the nations. Developing countries are facing the problem of capital deficiency. In such cases, international trade will provide the opportunity to get foreign capital through international trade. ಇನ್ನು 7ನೇದಾಗಿ ಗೊತ್ತಾಗ್ತಾ ಇದೆಯಲ್ವಾ, ಇದುವರೆಗೆ 7 ಪ್ರಯೋಜನಗಳ ಬಗ್ಗೆ ನಮಗೆ ಗೊತ್ತಾಗಿದೆ, 6 ಪ್ರಯೋಜನಗಳ ಬಗ್ಗೆ ಗೊತ್ತಾಗಿದೆ. ಈಗ 7ನೇದನ್ನು ತಿಳ್ಕೊಳ್ಳೋಣ. ಮಾರುಕಟ್ಟೆಯ ವಿಸ್ತರಣೆ. ಮಾರುಕಟ್ಟೆಯ ವಿಸ್ತರಣೆ ಅಂತ ಅಂದರೆ ಇಲ್ಲಿ ಯಾವುದೇ ಒಂದು ದೇಶದಲ್ಲಿ ಒಂದು ಸರಕನ್ನು ಮಾರಾಟ ಮಾಡೋದಕ್ಕೆ ಲಭ್ಯವಿರ್ತಕ್ಕಂಥ ಒಂದು ಅವಕಾಶಗಳು, ಅಂದರೆ ಸ್ಥಳೀಯವಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಅವಕಾಶ. ಅಂದರೆ ಯಾವುದೇ ಒಂದು ದೇಶ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಅದರ ಸರಕುಗಳಿಗೆ ಲಭ್ಯವಿರ್ತಕ್ಕಂಥ ಮಾರುಕಟ್ಟೆ ವಿಸ್ತಾರ ಆಗುತ್ತೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಏರ್ಪಡದೆ ಹೋದರೆ ಒಂದು ದೇಶದಲ್ಲಿ ಉತ್ಪಾದನೆಯಾದಂಥ ಸರಕುಗಳನ್ನು ಆ ದೇಶದೊಳಗಡೆ ಮಾತ್ರ ಮಾರಾಟ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಬೇರೆ ರಾಷ್ಟ್ರಗಳಲ್ಲಿಯೂ ಕೂಡ ಒಂದು ದೇಶದ ವ್ಯಕ್ತಿ ತನ್ನ ಸರಕನ್ನು ಮಾರಾಟ ಮಾಡ್ಬೋದು. ಹೀಗಾಗಿ ಒಂದು ಸರಕಿನ ಮಾರಾಟ ಮಾಡುವ ಅವಕಾಶಗಳು ವಿಸ್ತರಣೆ ಆಗ್ತವೆ. ಇದನ್ನೇ ನಾವು ಮಾರುಕಟ್ಟೆಯ ವಿಸ್ತರಣೆ ಅಂತೇಳಿ ಕರಿತೇವೆ. ಇದರಿಂದಾಗಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ಪ್ರೇರಣೆ ಸಿಗುತ್ತೆ ಮತ್ತು ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗುತ್ತೆ, ವರಮಾನಗಳು ಕೂಡ ಹೆಚ್ಚಾಗ್ತವೆ. ಗೊತ್ತಾಯ್ತಲ್ವಾ? 7th advantage of international trade is expansion of markets. Due to international trade, goods are produced not only for home consumption but also for export to other countries. Nations of the world can dispose of goods which they have in surplus in the international markets. This leads to expansion of market to a commodity. It means in this way, a producer may sell his products in the other countries also. ಈಗ 8ನೇ ಅಂಶಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಸಹಕಾರ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಜಗತ್ತಿನ ವಿವಿಧ ದೇಶಗಳ ನಡುವೆ ಒಂದು ಸಹಕಾರ ಏರ್ಪಡುತ್ತೆ. ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಸಹಬಾಳ್ವೆ ಸಾಧ್ಯವಾಗುತ್ತೆ. ಇದರಿಂದಾಗಿ ದೇಶಗಳ ನಡುವೆ ಇರ್ತಕ್ಕಂಥ ವೈಷಮ್ಯಗಳು ದೂರ ಆಗ್ತವೆ. ಹಾಗಾಗಿ ಯುದ್ಧದಂತಹ ಭಯಾನಕ ಸಾಧ್ಯತೆಗಳನ್ನು ನಾವು ಒಗಿಬಹುದು. ಅಂದರೆ ದೇಶಗಳು ಪರಸ್ಪರ ಸಹಕಾರದಿಂದ ಹೆಚ್ಚಿನ ಅನುಕೂಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ದೇಶಗಳ ನಡುವೆ ವ್ಯಾಪಾರ ಏರ್ಪಟ್ಟಾಗ ಅವುಗಳ ನಡುವೆ ಒಂದು ಸಹಕಾರ ಮತ್ತು ಸಹಬಾಳ್ವೆ ಸಾಧ್ಯವಾಗುತ್ತೆ. ಇದರಿಂದ ದ್ವೇಷ, ಅಸೂಯೆಗಳು ದೂರ ಆಗ್ತವೆ, ಯುದ್ಧದ ಸಾಧ್ಯತೆಗಳು ಕಡಿಮೆ ಆಗ್ತವೆ. ಇಂಟರ್ನ್ಯಾಷನಲ್ ಕೋಆಪರೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. Students, we know that by involving in international trade, different countries of the world come in contact with each other.
Commercial intercourse amongst nations of the world encourages the exchange of ideas and culture. It creates cooperation, understanding, and cordial relations amongst various nations. This will abolish the possibility of wars. Okay. Next, the 9th point is ಸಂಪನ್ಮೂಲಗಳ ಸದ್ಬಳಕೆ ಅಥವಾ ದಕ್ಷ ಬಳಕೆ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗಿರ್ತಕ್ಕಂಥ ವಿವಿಧ ದೇಶಗಳಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳನ್ನು ಹೆಚ್ಚು ದಕ್ಷತೆಯಿಂದ ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ದಕ್ಷವಾಗಿ ಬಳಕೆ ಮಾಡಿಕೊಳ್ಬೋದು. ಹೇಗೆ ಅಂತ ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗತಕ್ಕಂಥ ಪ್ರತಿ ದೇಶವೂ ಕೂಡ ತನ್ನಲ್ಲಿ ಯಾವ ಸರಕನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇದೆಯೋ ಅಂಥ ಸರಕನ್ನು ಮಾತ್ರ ಉತ್ಪಾದನೆ ಮಾಡೋ ಪ್ರಯತ್ನ ಮಾಡುತ್ತೆ. ಇದರಿಂದ ಅದಕ್ಕೆ ಬೇಕಾಗ್ತಕ್ಕಂಥ ಲಭ್ಯವಿರುವ ಸಂಪನ್ಮೂಲಗಳನ್ನು ಒಳ್ಳೆಯ ತಂತ್ರಜ್ಞಾನದ ಮೂಲಕ ಉತ್ಪಾದನಾ ವಿಧಾನಗಳನ್ನು ಅಳವಡಿಸ್ಕೊಂಡು ಮಿತ ವ್ಯಯದಲ್ಲಿ ಗರಿಷ್ಠ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇದರಿಂದಾಗಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳು ವ್ಯರ್ಥವಾಗದೆ ಸದ್ಬಳಕೆ ಆಗೋದಕ್ಕೆ, ಸಮರ್ಪಕವಾಗಿ ಬಳಕೆಯಾಗೋದಕ್ಕೆ ಸಾಧ್ಯವಾಗುತ್ತೆ. ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಡ್ಯೂ ಟು ಇಂಟರ್ನ್ಯಾಷನಲ್ ಟ್ರೇಡ್, goods are produced not only for home consumption but for export to other countries also. Nations of the world can dispose of goods which they have in surplus in the international markets. This leads to production at large scale, and the advantages of large scale production can be obtained by all the countries of the world. That means, due to international trade, a country may get the advantages of comparative costs. In this way, it may make use of the available resources in a better manner. ಈಗ 10ನೆಯ ಅಂಶ ಏಕಸ್ವಾಮ್ಯ ನಿಯಂತ್ರಣ. ವಿದ್ಯಾರ್ಥಿಗಳ ಏಕಸ್ವಾಮ್ಯ ಅಂದರೆ ನೀವೀಗಾಗಲೇ ತಿಳ್ಕೊಂಡಿರ್ತೀರಿ ಅಂತ ಭಾವಿಸ್ತೇನೆ. ಏಕಸ್ವಾಮ್ಯ ಮಾರುಕಟ್ಟೆ ಅಂತಂದರೆ ಯಾವುದು? ಯಾವುದೇ ಒಂದು ಸರಕನ್ನು ಉತ್ಪಾದನೆ ಮತ್ತು ಮಾರಾಟ ಮಾಡುವಂತಹ ಒಬ್ಬನೇ ವ್ಯಕ್ತಿ ಅಥವಾ ಒಬ್ಬನೇ ಮಾರಾಟಗಾರ ಇರ್ತಕ್ಕಂಥ ಮಾರುಕಟ್ಟೆಗೆ ಏಕಸ್ವಾಮ್ಯ ಮಾರುಕಟ್ಟೆ ಅಂತ ಹೇಳಿ ಕರಿತೇವೆ. ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಈ ಒಂದು ಏಕಸ್ವಾಮ್ಯಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ಇಲ್ಲ ಅಂತ ಅಂದರೆ ಉತ್ಪಾದಕರಿಗೆ ಪೈಪೋಟಿ ಅಥವಾ ಸ್ಪರ್ಧೆ ಕಡಿಮೆ ಆಗುತ್ತೆ. ಇದರಿಂದ ದೇಶೀಯವಾಗಿ ಏಕಸ್ವಾಮ್ಯ ಉದ್ಯಮಗಳು ಹೆಚ್ಚು ಪ್ರಬಲವಾಗಿ ಬೆಳೆಯೋದಕ್ಕೆ ಅವಕಾಶಗಳಿರುತ್ತೆ. ಆಗ ಉತ್ಪಾದಕರುಗಳು ಅಂದರೆ ಏಕಸ್ವಾಮ್ಯ ಉತ್ಪಾದಕರು ಸರಕುಗಳ ಕೃತಕ ಅಭಾವವನ್ನು ಸೃಷ್ಟಿಸ್ಬೋದು ಮತ್ತು ಅಧಿಕ ಬೆಲೆಯನ್ನು ನಿಗದಿಪಡಿಸಿ ಅನುಭೋಗಿಗಳನ್ನು ಶೋಷಣೆಗೂ ಗುರಿ ಮಾಡ್ಬೋದು. ಆದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಈ ಥರದ ಸನ್ನಿವೇಶಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯವಾಗುತ್ತೆ. ಏಕಸ್ವಾಮ್ಯಗಳು ಬೆಳವಣಿಗೆ ಆಗೋದನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗುತ್ತೆ. ಗೊತ್ತಾಯ್ತಲ್ವಾ? ದ 10th ಪಾಯಿಂಟ್ ಈಸ್ control of monopoly. When there is no competition internally, the monopolists may become strong. As a result, there would be artificial scarcity of commodities and the consumers may get exploited. Scarce goods and services can be imported and surplus commodities can be exported through international trade. In both cases, the seller cannot create monopoly in the market. Understand? Okay. Let us move on to the next point, which is maximum production.
ಗರಿಷ್ಠ ಉತ್ಪಾದನೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಅನೇಕ ಅಂಶಗಳನ್ನು ಈ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗಾಗಲೇ ನಮಗೆ ಗೊತ್ತಾಗಿರ್ಬೋದು ನಿಮಗೆ ಗರಿಷ್ಠ ಉತ್ಪಾದನೆ ಹೇಗೆ ಸಾಧ್ಯವಾಗುತ್ತೆ ಅಂತೇಳಿ. ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ವಿವಿಧ ದೇಶಗಳಲ್ಲಿ ಲಭ್ಯವಿರ್ತಕ್ಕಂಥ ಸಂಪನ್ಮೂಲಗಳು ದಕ್ಷವಾಗಿ ಬಳಕೆಯಾಗ್ತವೆ. ಇದರಿಂದ ಶ್ರಮ ವಿಭಜನೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಉತ್ಪಾದನೆ ಒಟ್ಟಾರೆಯಾಗಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಇದರಿಂದ ಜಗತ್ತಿನ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಸಾಧ್ಯವಾಗುತ್ತೆ. ಯಾವುದೇ ಒಂದು ನಿರ್ದಿಷ್ಟ ದೇಶದಲ್ಲಿಯೂ ಸಹ ಮಾರುಕಟ್ಟೆ ಸಮಸ್ಯೆ ಪರಿಹಾರ ಆಗುತ್ತೆ. ಅಂದರೆ ಒಂದು ಸರಕನ್ನು ಮಾರಾಟ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಕೆಲವೊಮ್ಮೆ, ಗ್ರಾಹಕರು ಕಡಿಮೆ ಇದ್ದಾಗ. ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತೊಡಗೋದ್ರಿಂದ ಈ ಮಾರುಕಟ್ಟೆ ಸಮಸ್ಯೆ ಅರ್ಥಾತ್ ಬೇಡಿಕೆ ಸಮಸ್ಯೆ ಪರಿಹಾರ ಆಗುತ್ತೆ. ಇದರಿಂದ ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ. ಹೀಗಾಗಿ ಉತ್ಪಾದನೆಯ ಮಟ್ಟ ಹೆಚ್ಚಾಗುತ್ತೆ. ಮ್ಯಾಕ್ಸಿಮಮ್ ಪ್ರೊಡಕ್ಷನ್. ಇಂಟರ್ನ್ಯಾಷನಲ್ ಟ್ರೇಡ್ ಪ್ರಮೋಟ್ಸ್ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್ as countries will try to adopt better methods of production to keep costs down in order to remain competitive. Efficient allocation and better utilization of resources, since countries tend to produce goods in which they have a comparative advantage. When countries produce through comparative advantage, they can get maximum production at minimum costs. The last point, ತಂತ್ರಜ್ಞಾನದ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ವ್ಯಾಪಾರ ವಿವಿಧ ದೇಶಗಳ ನಡುವೆ ತಂತ್ರಜ್ಞಾನದ ವರ್ಗಾವಣೆಗೆ ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಅಂದರೆ ನಾನು ಈಗಾಗಲೇ ತಿಳಿಸಿದ್ದೀನಲ್ವಾ, ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಅಂದರೆ ಕೇವಲ ಸರಕುಗಳು ಮಾತ್ರ ವಿನಿಮಯ ಆಗೋದಿಲ್ಲ, ಅದರ ಜೊತೆಗೆ ಬಂಡವಾಳ, ತಂತ್ರಜ್ಞಾನ, ಉತ್ಪಾದನಾ ದಕ್ಷತೆಗಳು, ವಿಧಾನಗಳು ಇವು ಕೂಡ ವಿನಿಮಯ ಆಗೋದಕ್ಕೆ ಅವಕಾಶ ಲಭಿಸುತ್ತೆ. ಅಭಿವೃದ್ಧಿಶೀಲ ದೇಶಗಳು ತಂತ್ರಜ್ಞಾನದ ಕೊರತೆಯನ್ನು ಅನುಭವಿಸ್ತಾ ಇದ್ದಾವೆ. ಈ ದೇಶಗಳಲ್ಲಿ ಸಾಮಾನ್ಯವಾಗಿ ಉದ್ಯಮಶೀಲತೆ, ಮೇಧಾಶಕ್ತಿ ಮತ್ತು ತರಬೇತಿಯ ಕೊರತೆ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ವ್ಯಾಪಾರ ಈ ಎಲ್ಲ ಕೊರತೆಗಳನ್ನು ನೀಗಿಸಿ ಹಿಂದುಳಿದ ದೇಶಗಳ ಅಭಿವೃದ್ಧಿಗೆ ನೆರವಾಗುತ್ತೆ ಅಂತ ಹೇಳ್ಬೋದು. ದ ಲಾಸ್ಟ್ ಪಾಯಿಂಟ್ ಈಸ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಸ್ಟೂಡೆಂಟ್ಸ್, ವಿ ನೋ ದಟ್ underdeveloped countries or developing countries have been facing the problem of improved technology. Through international trade, developing countries can establish and develop new industries with the machinery, equipment and technical know-how imported from developed countries. This helps in the development of these countries and the economy of the world at large. Understand? Thus, international trade helps in many other ways, such as benefits to consumers, international peace, and better standard of living. The benefits of international trade have been the major drivers of growth for the last half of the century. Nations with strong international trade have become prosperous and have the power to control the world economy. Thus, the global trade can become one of the major contributors to the reduction of poverty. ವಿದ್ಯಾರ್ಥಿಗಳೇ, ನಾವು ಇದುವರೆಗೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳನ್ನು ಕುರಿತು ತಿಳ್ಕೊಂಡಿದ್ದೇವೆ. ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ, ಜಗತ್ತಿನ ಯಾವುದೇ ಒಂದು ದೇಶ ಸ್ವಾವಲಂಬಿಯಾಗಿಲ್ಲ. ಅದರಲ್ಲಿಯೂ ಈ 21ನೇ ಶತಮಾನದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಅನಿವಾರ್ಯ ಆಗಿದೆ. ಅಂದರೆ ಯಾವೊಂದು ದೇಶವೂ ಕೂಡ
ವ್ಯಾಪಾರ ಇಲ್ಲದೆ ತಾನೇ ಸ್ವಾವಲಂಬಿಯಾಗಿ ಇರ್ತೇನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಪ್ರತಿಯೊಂದು ದೇಶ ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕು, ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕು ಅಂತ ಗುರಿ ಇಟ್ಕೊಂಡು ಮುಂದುವರಿತಾ ಇರ್ತಕ್ಕಂಥ ಈ ದಿನಗಳಲ್ಲಿ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಎನ್ನುವಂಥದ್ದು ಅನಿವಾರ್ಯ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಮುಂದಿನ ಸೆಷನ್ನಲ್ಲಿ ನಾನು ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಏನೇನು ಅನಾನುಕೂಲಗಳು ಆಗ್ತವೆ ಅನ್ನೋದನ್ನು ಕೂಡ ಚರ್ಚೆ ಮಾಡೋಣ. ಅದರಲ್ಲಿಯೂ ಈಗಿನ ದಿನಗಳಲ್ಲಿ ನಾವೆಲ್ಲ ಕೋವಿಡ್-19 ಬಗ್ಗೆ ಕೇಳ್ತಾ ಇದ್ದೇವೆ. ಈ ಸಮಯದಲ್ಲಿ ದೇಶದಿಂದ ದೇಶಕ್ಕೆ ಜನರು ಚಲಿಸ್ತಕ್ಕಂಥದ್ದು ಕೂಡ ಕಡಿಮೆಯಾಗಿದೆ. ಮತ್ತು ಸರಕು ಸೇವೆಗಳ ವಿನಿಮಯ ಕೂಡ ಈಗಾಗಲೇ ವರ್ಷದಿಂದ ಈಚೆಗೆ ಕಡಿಮೆ ಆಗ್ತಾ ಇದೆ. ಇದನ್ನೆಲ್ಲ ನಾವು ಮುಂದಿನ ಸೆಷನ್ನಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ವಿಡಿಯೋ ನೋಡಿದ್ದಕ್ಕಾಗಿ, ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಬುಕ್ಸನ್ನು ನೀವು ರೆಫರ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಸೊ ವಿಡಿಯೋ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮ ಸ್ಟಡಿಯನ್ನು ಮುಂದುವರಿಸ್ತಾ ಇರಿ. ಥ್ಯಾಂಕ್ ಯು.